ರಾಘವೇಂದ್ರರೇ, ಗುರುಗಳೇ, ತಾವು ಹೇಳಿ ಕಳಿಸಿದರೆ ನಾವೇ ಬರ್ತಿದ್ವಲ್ಲ. ಇಷ್ಟು ತಡವಾಗಿದೆ, ಇನ್ನೂ ಮಲಗಲಿಲ್ಲವೇ? ಮಲಗಿದ್ದೆವೋ ಗುರುದೇವ, ಆದರೆ ಯಾವುದೋ ಭಯಾನಕ ಸಿಡಿಲಿನ ಶಬ್ದ ನಮ್ಮನ್ನು ಎಚ್ಚರಿಸಿತು. ಅದು ಸಹಜವಾದ ಸಿಡಿಲಿನ ಶಬ್ದವಲ್ಲ, ಹಿಂದೆಂದೂ ಕೇಳರಿಯದ ಭಯಾನಕ ಸಿಡಿಲಿನ ಶಬ್ದ. ಅದು ಸಿಡಿಲಿನ ಶಬ್ದ ಅಲ್ಲ ರಾಘವೇಂದ್ರರೇ, ಪ್ರಕೃತಿ ನಮಗೆ ನೀಡಿದ ಎಚ್ಚರಿಕೆಯ ಸಂದೇಶ. ಅಂದರೆ ಅರ್ಥವಾಗ್ತಿಲ್ಲ ಗುರುಗಳೇ. ಸರಸ್ವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಸುದ್ದಿ ಬಂದಿದೆ. ಅವನೇ ಆ ಬೊಂಬೆಗೆ ಉಸಿರು ನೀಡಿದ. ಇಂದು ಅವನೇ ಆ ಬೊಂಬೆಯ ಉಸಿರನ್ನು ನಿಲ್ಲಿಸಿದ. ಅವನೇ ಬೊಂಬೆಯನ್ನು ಕರೆದುಕೊಂಡು ಹೋದ. ಆ ಚೇತನಕ್ಕೆ ಸದ್ಗತಿ ಸಿಗಲಿ. ಸಕಲ ಚರಾಚರ ಜೀವರಾಶಿಗಳಿಗೂ ದಯೆ ತೋರಬೇಕಾದ್ದು ಸನ್ಯಾಸಿಯ ಕರ್ತವ್ಯ. ಪಾಪ, ಆಕೆ ಸಾಮಾನ್ಯ ಗೃಹಿಣಿ, ಪತಿಯನ್ನೇ ಪರಮಾತ್ಮ ಎಂದು ಬದುಕಿದವಳು. ಇಂದು ಇಹದ ಓಟವನ್ನು ನಿಲ್ಲಿಸಿ ನಡೆದಿದ್ದಾಳೆ. ಎಲ್ಲ ಶ್ರೀಹರಿ ಇಚ್ಛೆ. ದಾಸರು ಸುಮ್ಮನೆ ಹೇಳಿದರೆ ಯಾರಿಗೆ ಯಾರೋ ಪುರಂದರ ವಿಠಲ. ಶ್ರೀಹರಿ. ಹಣ ಇರೋರು ಮನೆಗೆ ಕನ್ನ ಹಾಕಿದ್ರು ಋಣ ಇರೋರಷ್ಟೇ ಸಿಗೋದು. ಶ್ರೀಮಂತರ ಮನೇಲಿ ಹುಟ್ಟಿದ್ಲು, ಮಹಾಪಂಡಿತರನ್ನೇ ಮದುವೆ ಆದ್ಲು, ಜೀವನದುದ್ದಕ್ಕೂ ಅನ್ನಪೂರ್ಣೆಯಾಗೇ ಬದುಕಿದ್ಲು. ಆದ್ರೆ ಏನ್ ಮಾಡೋದು, ಆಯಾಸ್ ಪಡ್ಕೊಂಡು ಬಂದಿರಲಿಲ್ಲ. ಅಷ್ಟೆಲ್ಲ ಧೈರ್ಯ ಹೇಳಿದ್ಲು, ತಾನೇ ಓಡಾಡ್ಕೊಂಡು ಪಾಯಸ ಮಾಡಿ ಎಲ್ರಿಗೂ ಬಡಿಸಿದ್ಲು. ಅದನ್ನ ನೋಡಿ ಧೈರ್ಯ ತಂದ್ಕೊಂಡಿದ್ದಾಳೆ, ಇನ್ನೇನು ಭಯ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಸುಳಿವೆ ಕೊಡದೆ ಹೀಗೆ ಮಾಡಿಬಿಟ್ಲು. ಇವರು ನಂಗೆ ಮೊದಲೇ ಹೇಳಿದ್ರು, ಯಾಕೋ ಸರಸ್ವತಿ ನಡವಳಿಕೆ ಅನುಮಾನಾಸ್ಪದವಾಗಿದೆ ಅಂತ. ಆದರೆ ಇಷ್ಟು ಬೇಗ ಅವಳಿ ನಿರ್ಧಾರ ತಗೋತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಅವಳಿಗೆ ತುಂಬ ದುಃಖ ಇದೆ ಅಂತ ಗೊತ್ತಿತ್ತು. ಗಂಡನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು. ಆದರೂ ಮಗನ ಮುಖ ನೋಡಿ ಸಹಿಸ್ಕೊತಾಳೆ ಅಂದ್ಕೊಂಡಿದ್ವಿ. ಆದರೆ ಎಲ್ಲ ದೈವ ಇಚ್ಛೆ. ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ. ಅವಳ ಸಾವಿಗೆ ಇದೊಂದು ಕಾರಣ ಅಷ್ಟೇ.